ಧರ್ಮಸ್ಥಳ ಕುರಿತು ಅಪಪ್ರಚಾರ ವಿರೋಧಿಸಿ ಹುಕ್ಕೇರಿ ಪಟ್ಟಣದಲ್ಲಿ ಬೃಹತ್ ಮೌನ ಮೆರವಣಿಗೆ. ಹುಕ್ಕೇರಿ ಶ್ರೀ ಅಡವಿ ಸಿದ್ದೇಶ್ವರ ಮಠದಿಂದ ಬಸವೇಶ್ವರ ಕೋರ್ಟ್ ಸರ್ಕಲ್ವರೆಗೂ ಹುಕ್ಕೇರಿ ತಾಲೂಕಿನ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಹಿಂದೂ ಸಂಘಟನೆಗಳ ವತಿಯಿಂದ ಧರ್ಮಸ್ಥಳ ಕುರಿತು ಅಪಪ್ರಚಾರ ನಡೆಸಿ ಶ್ರೀ ಕ್ಷೇತ್ರಕ್ಕೆ ಕಳಂಕ ತರಲು ಹುನ್ನಾರ ನಡೆಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಮೌನ ಮೆರವಣಿಗೆ. ಇದೇ ವೇಳೆ ಜೈನ ಸಮಾಜದ ಮುಖಂಡರಾದ ಮಹಾವೀರ ನಿಲಜ್ಗಿ ಹಾಗೂ ಮಠಾಧೀಶರು ಮಾತನಾಡಿ 2 ವರ್ಷಗಳಿಂದ ನಿರಂತರವಾಗಿ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಹಾಗೂ ಷಡ್ಯಂತ್ರ ಮಾಡಲಾಗುತ್ತಿದೆ. ಇದರಿಂದ ಭಕ್ತರು ಅಸಮಾಧಾನಗೊಂಡಿದ್ದಾರೆ. ದೇಶದ ಪವಿತ್ರ ಪುಣ್ಯ ಕ್ಷೇತ್ರವಾಗಿರುವ ಧರ್ಮಸ್ಥಳವನ್ನು ಅಪಪವಿತ್ರ ಮಾಡಲು ಹೊರಟಿರುವ ದುಷ್ಟರನ್ನ ಸರ್ಕಾರ ಯಾವುದೇ ಮುಲಾಜಿಗೆ ಒಳಗಾಗದೆ ಅಂತವರ ವಿರುದ್ಧ ಕ್ರಮ ತೆಗೆದುಕೊಂಡು ಬಂಧಿಸಬೇಕು. ಕೆಲವರು ನಿರಂತರವಾಗಿ ಹಿಂದೂ ದೇವಾಲಯ ಹಾಗೂ ಹಿಂದೂಪರ ಹೋರಾಟಗಾರರನ್ನ ತುಳಿಯಲು ಪ್ರಯತ್ನ ಮಾಡುತ್ತಿದ್ದಾರೆ. ಅಂತವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಎಲ್ಲಾ ಧರ್ಮೀಯರು ಇವತ್ತು ದಿವಸ ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಅವಿವೇಕ ಮಹಾರಾಜರು, ಮಹಾವೀರ ನಿಲಜ್ಗಿ ಅವರು ಮತ್ತು ಸುತ್ತಮುತ್ತಲಿನ 16 ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳು ಇವತ್ತಿನ ದಿವಸ ಈ ರ್ಯಾಲಿಯನ್ನು ಪ್ರಾರಂಭಿಸಿದ್ದಾರೆ. ಇವತ್ತಿನ ದಿವಸ ಇಲ್ಲಿಂದ ಪಾದಯಾತ್ರೆ ಮುಖಾಂತರ ಇದೊಂದು ದಿಂಡಿ ಅಂದ್ರೂ ಏನು ತಪ್ಪಾಗೋದಿಲ್ಲ. ಹಾಗೆ ಪಂಢರಪುರಕ್ಕೆ ಹೋಗ್ತಾರಲ್ಲ ದಿಂಡಿ, ಹಂಗೆ ಭಕ್ತಿ ಭಾವದಿಂದ ಧರ್ಮಸ್ಥಳದ ಯಾವ ಪವಿತ್ರವಾಗಿರ್ತಕ್ಕಂಥ ಒಂದು ಸ್ಥಾನ, ಧಾರ್ಮಿಕ ಸ್ಥಾನ, ಕೋಟ್ಯಾಂತರ ಭಕ್ತಾದಿಗಳ ಹವಿಕ ಒಂದು ಭಕ್ತಿಯ ಸ್ಥಾನದ ಧರ್ಮಸ್ಥಳದ ಒಂದು ಏನು ಚ್ಯುತಿ ಬಂದಿರತಕ್ಕಂಥ ಕಾರ್ಯದೆ. ಅದಕ್ಕಾಗಿ ಎಲ್ಲ ಸಾವಿರಾರು ಭಕ್ತಾದಿಗಳು ಕೂಡಿಕೊಂಡು ಹುಕ್ಕೇರಿ ಪಟ್ಟಣದಲ್ಲಿ ರ್ಯಾಲಿಯನ್ನು ಪ್ರಾರಂಭಿಸಿದ್ದೇವೆ. ಅದಕ್ಕಾಗಿ ಇವತ್ತಿನ ದಿವಸ ಭಾಳ ಹೆಚ್ಚಿಗೆ ಹೇಳೋದ್ರಾಗೇನು ಅರ್ಥ ಇಲ್ಲ, ಯಾಕಂದ್ರೆ ನಿಮಗೆಲ್ಲ ಗುರುತಿರ್ತಕ್ಕಂಥ ವಿಷಯ ಐತಿ. ಇವತ್ತಿನ ದಿವಸ ರ್ಯಾಲಿ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಕ್ಕಂಥವರಾಗಿದ್ದೇವೆ. ಅದಕ್ಕೆಲ್ಲರ ಸದ್ಭಕ್ತಾದಿಗಳ ಪಾರ್ಟಿ ಮೇಲೆ ಹುಕ್ಕೇರಿ ತಾಲೂಕು ಅಷ್ಟೇ ಅಲ್ಲ, ಇನ್ನೂ ಅನೇಕ ಗಡಿಭಾಗದಲ್ಲಿರ್ತಕ್ಕಂಥ ಭಕ್ತಾದಿಗಳು ಇವತ್ತು ಆಗಮಿಸಿದ್ದಾರೆ. ಅವರೆಲ್ಲರ ಸಹಕಾರ ಇದೆ ಅಂತ ತಿಳ್ಕೊಂಡು ಹೇಳಿ ಹಾಡು ಮುಗಿಸ್ತೇವೆ. ಬಹಳ ಶ್ಲಾಘನೀಯ. ಕೇವಲ ಕರ್ನಾಟಕಕ್ಕೆ ಅಷ್ಟೇ ಸೀಮಿತವಾಗಿಲ್ಲ, ಕಾಶ್ಮೀರದಿಂದ ಹಿಡಿದ ಕನ್ಯಾಕುಮಾರಿಯವರೆಗೆ ಅವರ ಕಾರ್ಯವ್ಯಾಪ್ತಿ ತುಂಬ ಚೆನ್ನಾಗಿ ಬೆಳೆದುಕೊಂಡು ಬಂದಿದೆ. ಬಹಳ ವ್ಯವಸ್ಥಿತವಾಗಿ ಅದನ್ನೆಲ್ಲ ಮಾಡುವಂಥ ವ್ಯವಸ್ಥೆಯನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ. ಆದರೂ ಮಧ್ಯೆ ಮಧ್ಯೆ ಇಂಥವೆಲ್ಲ ಬರ್ತಾ ಇರ್ತಾವೆ. ಇದು ಈಗಿನ ಕಾಲದಲ್ಲಿ ಅಂತಲ್ಲ, ಹಿಂದೆ ನಾವು ಇತಿಹಾಸಕ್ಕೆ ಹೋದರೆ ಭೈರಾದೇವಿ ಅಂತ ಒಬ್ಬ ಹೆಣ್ಣುಮಗಳು ಮಂಗಳೂರು ಭಾಗದಲ್ಲಿ ಮಾಡಿದಂಥ ಅದ್ಭುತವಾದ ಕೆಲಸ. ಆದರೆ ಅದಕ್ಕೆ ಅನಾನುಕೂಲತೆಯನ್ನು ಮಾಡಿದಂಥವರು ಒಳಗಿದ್ದವರೇ ಅನಾನುಕೂಲತೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದರು. ಕಿತ್ತೂರು ರಾಣಿ ಚೆನ್ನಮ್ಮ, ಬುದ್ಧನಿಗೆ ಇನ್ನೂ ಎಷ್ಟು ಜನ ಬೇಕು ಇತಿಹಾಸಕ್ಕೆ ಹೋದರೆ ಅವರೆಲ್ಲರಿಗೂ ಮಾಡಿದ ಒಳ್ಳೆಯ ಕೆಲಸಗಳಿಗೆ ತಿರುಗಿ ಬಿದ್ದಂಥ, ನಮ್ಮ ಹತ್ತಿರ ಇದ್ದವರೇ ತಿರುಗಿ ಬಿದ್ದಂಥ ಇತಿಹಾಸಗಳನ್ನ ನಾವು ನೋಡ್ತೇವೆಲ್ಲ, ಇತಿಹಾಸದಲ್ಲಿ ಓದ್ತೇವೆ. ಇದು ಒಂದು ಹಾಗೇನೆ ಎಷ್ಟೋ ಜನ ಸ್ವಾಮಿಗಳಿಗೂ ಭಕ್ತರಿಗೂ ರಾಜಕಾರಣಿಗಳಿಗೂ ಇವೆಲ್ಲ ಬರ್ತಾ ಇರ್ತಾವೆಲ್ಲ. ಆ ಬರುವುದನ್ನು ಧರ್ಮ ಮತ್ತು ಕಾಯ್ದೆ ಒಳಗೆ ನಾವು ಅದನ್ನು ನೋಡಿಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಯಾಕೆಂದರೆ ಈ ದೇಶದಲ್ಲಿ ಕಾಯ್ದೆಗಳು ಇತ್ತಿದ್ದಾಗ ಬಹಳಷ್ಟು ಸಡಿಲಾಗ್ತಾ ಇದ್ದಾವೆ. ಬಹಳಷ್ಟು ಸಡಿಲಾಗ್ತಾ ಇದ್ದಾವೆ ಅಂದರೆ ಅವು ಇಂಥವೆಲ್ಲ ಹುಟ್ಟಲಿಕ್ಕೆ ಬಹಳ ಕಾರಣವಾಗ್ತಾ ಇದೆ. ಇವತ್ತು ನಾವು ಸಿಂಗಾಪುರ್ಗೆ ಹೋದ್ವಿ ಅಂದರೆ, ಇವತ್ತು ದುಬೈಗೆ ಹೋದ್ವಿ ಅಂದರೆ ಆ ಕಾಯ್ದೆ ಒಳಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ತೀವಿ. ಇಲ್ಲಿ ನಮ್ಮಲ್ಲಿ ಹಂಗಿಲ್ಲ. ಅತಿಯಾದ ಪ್ರಜಾಪ್ರಭುತ್ವವಾಗಿ ನಮ್ಮನ್ನೇ ನಾವು ಹಾಳು ಮಾಡಿಕೊಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಬರ್ತಾ ಇದೆ. ಹಾಗಾಗಿ ಅವರು ಮಾಡಿದಂಥ ಕೆಲಸಗಳಿಗೆ ಕಪ್ಪು ಚುಕ್ಕಿಯನ್ನು ತರ್ತಕ್ಕಂಥ ಕೆಲಸವನ್ನು ಏನು ಕೆಲವೊಂದು ಜನ ಮಾಡ್ತಾ ಇದ್ದಾರೆ, ಇದು ಬಹಳ ಒಳ್ಳೆಯ ಕೆಲಸ ಅಲ್ಲ. ಇದು ಸಮಾಜಕ್ಕೆ, ಗಂಡು ಮಕ್ಕಳಿಗೆ ಶಿಕ್ಷಣಕ್ಕೆ, ಅದರ ಜೊತೆಗೆ ಅನೇಕ ನಮ್ಮ ಹಳೆಯ ಗುಡಿಗಳಿಗೆ, ನೂರಾರು ವರ್ಷದ ಗುಡಿಗಳಿಗೆ ಹಣ ಸಹಾಯವನ್ನು ಮಾಡಿ ಈ ದೇಶಕ್ಕೆ ಒಂದು ಒಳ್ಳೆಯ ಚಿಂತನೆಯನ್ನು ತಂದುಕೊಡ್ತಕ್ಕಂಥ, ಒಳ್ಳೆಯ ಧರ್ಮದ ಮಾರ್ಗವನ್ನು, ನೀತಿಯ ಮಾರ್ಗವನ್ನು ತಂದುಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸದಾಕಾಲ ರತ್ನವರ್ಮ ಹೆಗ್ಗಡೆಯವರಿಂದ ಹಿಡಿದು ಇಲ್ಲಿಯ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನ ಬಾಹುಬಲಿ ನಾಗನವರು ಓದು ಮುಖಾಂತರ ಅರ್ಪಿಸಬೇಕಂತ ಕೇಳ್ತಾರೆ. ಧರ್ಮಸ್ಥಳ ಸಮಸ್ತ ಭಕ್ತವೃಂದ ಹಾಗೂ ಅಭಿಮಾನಿಗಳ ಬಳಗ ಹುಕ್ಕೇರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಮಸ್ತ ಭಕ್ತವೃಂದ ಹಾಗೂ ಅಭಿಮಾನಿ ಬಳಗ ಹುಕ್ಕೇರಿ ತಾಲೂಕಿನಿಂದ ಮಾನ್ಯರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಇವರ ಮೇಲೆ ರಾಕ್ಷಸಿ ಪ್ರವೃತ್ತಿ ವ್ಯಕ್ತಿಗಳಾದ ಶ್ರೀ ಗಿರೀಶ್ ಮಠಣ್ಣವರ್, ಶ್ರೀ ಮಹೇಶ್ ಶೆಟ್ಟಿ ತಿಮ್ರೋಡಿ, ಜಯಂತ್ ಪಿ ಹಾಗೂ ಸಮೀರ್ ಎಂಡಿ ಸಹಚರರು ಸಂಗನಮತ ಮಾಡಿಕೊಂಡು ದುರುದ್ದೇಶದಿಂದ ಶ್ರೀ ಕ್ಷೇತ್ರದ ಬಗ್ಗೆ ಹಾಗೂ ಪೂಜ್ಯ ಕಾವಂದರರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದು, ಸರ್ಕಾರ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಈ ಮನವಿ ಮುಖಾಂತರ ವಿನಂತಿಸುತ್ತೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ 800 ವರ್ಷ ಇತಿಹಾಸವುಳ್ಳ ಒಂದು ಪವಿತ್ರ ಸರ್ವಧರ್ಮೀಯರ ಭಕ್ತಿಯ ಹಾಗೂ ಶ್ರದ್ಧೆಯ ಕೇಂದ್ರವಾಗಿದೆ. ಅಂತಹ ಒಂದು ಪವಿತ್ರವಾದ ಕ್ಷೇತ್ರದ ಧರ್ಮಾಧಿಕಾರಿಯಾಗಿ ರಾಜಶ್ರೀ
ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಸುಮಾರು 55 ವರ್ಷದಿಂದ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ಮಾಡುತ್ತಾ ಬಂದಿರುತ್ತಾರೆ. ಅವರು ಜನಪರಯೋಗಿ ಕಾರ್ಯಗಳನ್ನು ಮಾಡುವ ಮುಖಾಂತರ ಕ್ಷೇತ್ರದ ಖ್ಯಾತಿಯನ್ನು ಅಂತಾರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದಿರುತ್ತಾರೆ. ಅದೇ ರೀತಿ ಈಗ ಸೌಜನ್ಯ ಪ್ರಕರಣ ಕೂಡ ಸಿಬಿಐ ಮುಖಾಂತರ ತನಿಖೆ ಆಗಲಿ ಎಂದು ಒತ್ತಾಯಿಸಿದ್ದಾರೆ. ಇತ್ತೀಚಿನ ಬೆಳವಣಿಗೆ ಬಗ್ಗೆ ಸರ್ಕಾರ ಕಾನೂನು ಪ್ರಕಾರ ಸತ್ಯಾಂಶವನ್ನು ಜನರಿಗೆ ತಿಳಿಸಲಿ ಎಂಬುವ ವ್ಯಕ್ತಿಯಾಗಿದ್ದಾರೆ. ಸರ್ಕಾರವು ತನಿಖೆ ಸಲುವಾಗಿ ವಿಶೇಷ ತನಿಖಾ ತಂಡ ನೇಮಕ ಮಾಡಿರುವ ಕ್ರಮವನ್ನು ಶ್ಲಾಘಿಸಿ ಗೌರವಿಸಿ ಸತ್ಯಾಂಶ ಜನರ ಮುಂದೆ ಬರಲಿ ಎಂದು ಸಂತೋಷದಿಂದ ಹೇಳಿಕೊಂಡಿದ್ದಾರೆ. ನನ್ನ ಜೀವನ ತೆರೆದ ಪುಸ್ತಕವಾಗಿದ್ದು ನಾನು ಟೀಕೆ ಟಿಪ್ಪಣಿಗಳಿಗೆ ಹೆದರುವುದಿಲ್ಲ. ನಾನು ಧರ್ಮ ದೇವತೆ ಸ್ವಾಮಿಗೆ ಮಾತ್ರ ಹೆದರುತ್ತೇನೆ. ಯಾಕೆಂದರೆ ನಾನು ಧರ್ಮ ಕಾರ್ಯಗಳ ಬಗ್ಗೆ ಅವರಿಗೆ ಮಾತ್ರ ಉತ್ತರವನ್ನು ಹಾಕ್ತಾ ಇದ್ದೇವೆ ಹೊರತು ಮತ್ತಾವ ಹೋರಾಟ ಅಲ್ಲ. ಪೂಜ್ಯನೀಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಈ ರಾಷ್ಟ್ರಕ್ಕೆ ಬಹುದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಾರೆ. ಜೈನ ಸಮಾಜದಲ್ಲಿ ಇದ್ದುಕೊಂಡು ಇಡೀ ಧರ್ಮವನ್ನು ಪರಿಪಾಲನೆ ಮಾಡುತ್ತಾ ಜಾತಿ ಮತ ಪಂಥ ಕುಲ ಗೋತ್ರ ಸೂತ್ರವನ್ನು ಲೆಕ್ಕಿಸದೆ ಎಲ್ಲರೂ ಮಂಜುನಾಥನ ಮಕ್ಕಳು ಎಂಬತಕ್ಕಂಥ ಭಾವದ ಅಡಿಯಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಅವರ ಬಹುದೊಡ್ಡ ಕೊಡುಗೆಗೆ ಇವತ್ತು ಕಳಂಕ ಬರ್ತಾ ಇದೆ. ಆ ಕಳಂಕವನ್ನು ನಿರ್ಮೂಲನೆ ಮಾಡಲಿಕ್ಕೆ ಹುಕ್ಕೇರಿ ಪಟ್ಟದ್ದು ಒಂದು ಹೋರಾಟ. ಉತ್ಪಾದನೆ ಮಾಡಿದ್ದಾರೆ. ಅದನ್ನ ಸರ್ಕಾರ ಬಹಳ ಈಸಿ ಆಗಿಕೊಂಡಿದೆ. ಕಳೆದ ಒಂದು ತಿಂಗಳಿಂದ ನಮಗೆಲ್ಲ ಗೊತ್ತಿದೆ, ಅವರು ಧರ್ಮಸ್ಥಳದ ಆಜುಬಾಜು ಸ್ಥಳಗಳಲ್ಲಿ ಶೋಧವನ್ನು ನಡೆಸ್ತಾ ಇದ್ದಾರೆ. ಇದು ಯಾವುದೂ ಕೂಡ ಇನ್ನುಮಟ್ಟ ಪತ್ತೆ ಆಗಿಲ್ಲ. ಇವತ್ತು ನಾನು ಪತ್ರಿಕೆಯಲ್ಲಿ ಓದಿದೆ, ಇಲ್ಲ ಏನು ಶವಗಳು ಸಿಕ್ಕಿವೆ ಅವನ್ನ ಪರೀಕ್ಷೆ ಮಾಡಿ ಮುಂದಿನ ತನಿಖೆ ಮತ್ತೆ ಶುರು ಮಾಡ್ತೀವಿ ಅನ್ನುವಂಥ ಮಾತನ್ನ ಗೃಹ ಸಚಿವರು ಹೇಳಿದ್ದಾರೆ. ಬಟ್ ಈ ಪ್ರತಿಭಟನೆ ಮುಖಾಂತರ ನಾನು ಗೃಹ ಸಚಿವರಲ್ಲಿ ಒಂದು ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ಇದನ್ನು ತಾವು ಈ SITಯನ್ನು ರದ್ದುಗೊಳಿಸಿ ಈ ತನಿಖೆಯನ್ನು ಮೊಟಕುಗೊಳಿಸಬೇಕು. ಯಾಕಂದ್ರೆ ಒಂದು ತಿಂಗಳಾದರೂ ನಿಮ್ಗೆ ಏನೂ ಸಿಕ್ಕಿಲ್ಲ ಅಂದ್ರೆ ಇತರ ನಿಮ್ಗೆ ಸತ್ಯ ಇಲ್ಲ ಅನ್ನುವಂಥ ಮಾತನ್ನ ಇದೇ ತನಿಖೆಯೊಳಗೆ ನಿಮ್ಗೆ ಸಿಕ್ಕಿದೆ ಆಲ್ರೆಡಿ. ಅದಕ್ಕಾಗಿ ಗೃಹ ಮಂತ್ರಿಯೊಳಗೆ ಕಳೆಗಳ ವಿನಂತಿ, ಮುಖ್ಯಮಂತ್ರಿಯವ್ರಿಗೆ ವಿನಂತಿ ಮಾಡ್ಕೊಳ್ತೇನೆ, ಈ ಪ್ರತಿಭಟನೆ ಮುಖಾಂತರ ದಯವಿಟ್ಟು ತಾವು ಈ ತನಿಖೆಯನ್ನು ಮೊಟಕುಗೊಳಿಸಬೇಕು ಮತ್ತು ಕ್ಲೀನ್ ಚಿಟ್ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಈ ಪ್ರತಿಭಟನೆ ಮುಖಾಂತರ ಹೇಳಿಕೊಡ್ತೀನಿ. ಆಗಿರ್ತಕ್ಕಂಥ ಕಾರ್ಯ ನಡೀತಾ ಇದ್ರು ಕೂಡ ಒಂದು ಸಣ್ಣ ಎಲುವು ಕೂಡ ಸಿಗಲಿಲ್ಲ. ಯಾವ ವ್ಯಕ್ತಿ ತಲೆ ಬುಡೆ ತೆಗೆದುಕೊಂಡು ಬಂದು ಅಲ್ಲಿ ಪ್ರಚಾರಕ್ಕೆ ಇರಿಸಿಕೊಂಡ, ಆಮೇಲೆ ಈವರೆಗೆ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇವತ್ತು ಗೃಹ ಸಚಿವರಾದ ಸನ್ಮಾನ್ಯ ಪರಮೇಶ್ವರ್ ಅವರು ಇಂದು ವಿಧಾನಸಭೆಯಲ್ಲಿ ಚೌಕಶಿ ಪೂರ್ಣ ಆಗಲಿ ಅಂತ ಹೇಳ್ತಾರೆ. ಅಂದ್ರೆ ಯಾವ ರೀತಿ ಯಾವ ಮಟ್ಟಕ್ಕೆ ಇವರು ಇದ್ದಾರೆ ಅಂತ. ಇವತ್ತು FSL ವರದಿಗೆ ಕಳಿಸಬೇಕಾಗಿದ್ದು ಸಿದ್ದರಾಮಯ್ಯ ಅವರ ಬ್ರೇನನ್ನ ಯಾವ ರೀತಿಯಿಂದ ಸನಾತನ ಧರ್ಮ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ ನಿಮಗೆ. ಇಷ್ಟು ಗೊತ್ತಿದ್ದಾಗ್ಯೂ ಕೂಡ ಒಂದು ವೋಟ್ ಬ್ಯಾಂಕಿನ ಒಂದು ರಾಜಕೀಯ ಕುತಂತ್ರದ ಇವತ್ತು ಬಹಳ ದೊಡ್ಡ ಅನಾಹುತವನ್ನು ನೀವು ತಂದುಕೊಂಡಿದ್ದೀರಿ. ಅಷ್ಟೇ ಅಲ್ಲ, ಧರ್ಮವನ್ನ ಅಪಪ್ರಚಾರಕ್ಕೆ ನೀವು ಬಯಸ್ಕೊಂಡಿದ್ದೀರಿ. ಅದಕ್ಕೆ ತಕ್ಷಣ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಸಿದ್ದರಾಮಯ್ಯನವರು, ಗೃಹ ಮಂತ್ರಿಯಾದ ಪರಮೇಶ್ವರರು ತಕ್ಷಣ ರಾಜೀನಾಮೆ ಕೊಡಬೇಕು. ಇಡೀ ಸಮಸ್ತ ಜನರ ಆಗ್ರಹ ಇದೆ. ಅವರು ಸಮಾಜದ ಬಗ್ಗೆ ಮಾಫಿಯನ್ನ ಕೇಳಬೇಕು ಮತ್ತು SITನ ಕೂಡಲೇ ತಕ್ಷಣ ಹಿಂಪಡೆದು ಇವತ್ತು ಯಾರು ಕಂಪ್ಲೇಂಟ್ ಕೊಟ್ಟಿದಾರ ಅವರನ್ನು ತಕ್ಷಣ ಬಂಧಿಸಿ ಕೂಡಲೇ ಡೇ ಟು ಡೇ ಕೆಲಸ ಮಾಡಿಕೊಂಡು ಅವರಿಗೆ ಶಿಕ್ಷೆ ಆಗ್ತಕ್ಕಂಥ ವ್ಯವಸ್ಥೆ ಮಾಡಿ. ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಾ ಜೈನ ಸಮಾಜದ ಅಧ್ಯಕ್ಷ ಬಾಹುಬಲಿ ನಾಗನೂರಿ ಸೇರಿದಂತೆ ಹುಕ್ಕೇರಿ ತಾಲೂಕಿನ ಎಲ್ಲ ಹಿಂದೂಪರ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು, ಜೈನ ಸಮಾಜದ ಮುಖಂಡರು, ಮಠಾಧೀಶರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಶಾಂತಿನಾಥ್ ಮಗದುಂ, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.